ಹಾಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವಿಜ್ಞಾನದಲ್ಲಿ ನಾವು 60+ ಅಂಕಗಳ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಸೊ ಈ ಮುಂಚೆನೂ ಕೂಡ ನಾನು ಫಸ್ಟ್ ಪಾರ್ಟಲ್ಲಿ ನಿಮಗೆ ಸುಮಾರು ಒಂದು 4-5 ಲೆಸನ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಖಂಡಿತವಾಗಿ ಅದನ್ನು ನೋಡ್ಕೊಂಡು ಹೋದರೆ ಸಾಕು, ನಿಮಗೆ ಖಂಡಿತವಾಗಿ ಇವೇ ಪ್ರಶ್ನೆಗಳು ಬರ್ತವೆ. ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, ಒಂದು ಅಪ್ಲೈಡ್ ಪ್ರಶ್ನೋತ್ತರಗಳನ್ನು ಸಹಿತ ಹಾಕಿದ್ದೀನಿ. ಅದನ್ನು ನೋಡಿದರೂ ಕೂಡ ನಿಮಗೆ ಪ್ರಶ್ನೆ ಉತ್ತರಗಳು ಅದರಲ್ಲಿ ಸಿಗ್ತವೆ ಅಂತ ಹೇಳ್ತಾ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಬರೋಣ. ಸೊ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಒಟ್ಟಾರೆ 1 ಅಂಕದ 1, 2 ಅಂಕದ 1 ಮತ್ತು 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ 1 ಅಂಕದಲ್ಲಿ ವಿಶೇಷವಾಗಿ ನಿಯಮಗಳನ್ನು ಏನು ಮಾಡಿರ್ತಾರೆ ಅಂತಂದರೆ ಫೋಕಸ್ ಮಾಡ್ತಾರೆ. ಮತ್ತು ಇದು ಸ್ವಲ್ಪ ಕಾಂತೀಯ ಬಲರೇಖೆಗಳಿದ್ದಾವೆ ನೋಡಿ, ಇದನ್ನು ಸ್ವಲ್ಪ ನೋಡಿಕೊಡ್ರಿ. ಈ ಚಿತ್ರದಲ್ಲಿನೂ ಕೂಡ ನಿಮಗೆ ಬರ್ಬೋದು. ಅಲ್ಲಿ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತಕ್ಕಂಥ ಪ್ರಶ್ನೆ, ಅಥವಾ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ನಿಮಗೆ 1 ಮಾರ್ಕಲ್ಲಿ ಬರ್ಬೋದು. ಈ ಪ್ರಶ್ನೆಯೂ ಕೂಡ ಲಾಸ್ಟ್ ಟೈಮ್ ಏನು ಮಾಡಿತ್ತಪ್ಪ ಅಂತಂದರೆ ಕೇಳಿದರು, ಓಕೆನಾ. ಆಮೇಲೆ ಕಾಂತಕ್ಷೇತ್ರ ಅಂದರೆ ಏನಂತಕ್ಕಂಥ ಪ್ರಶ್ನೆ, ಕಾಂತೀಯ ಬಲರೇಖೆಗಳಂದರೆ ಏನು, ಓಕೆ. ಕಾಂತಕ್ಷೇತ್ರ ಉಂಟು ಮಾಡುವ 2 ವಿಧಾನಗಳು, ದಂಡ ಕಾಂತವೊಂದರ ಬಳಿ ತಂದ ದಿಕ್ಸೂಚಿ ಏಕೆ ಪಲ್ಲಟಗೊಳ್ಳುತ್ತದೆ ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಇನ್ನು 2 ಅಂಕದ 1 ಪ್ರಶ್ನೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಉಂಟಾಗಲು ಕಾರಣ, ಇದನ್ನು ಓದಲೇಬೇಕು. ಕಾಂತೀಯ ಬಲರೇಖೆಗಳ ಗುಣಗಳನ್ನು ಓದಲೇಬೇಕು. ಯಾಕಂದರೆ ಇವೆರಡು ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದೆ ನೋಡೋದಾದರೆ ಸೊಲೆನೈಡ್ ಮೇಲೆ ಪ್ರಶ್ನೆ. ಸೊ ಸೊಲೆನೈಡ್ ಅಂದರೆ ಏನು, ಈ ಸೊಲೆನೈಡನ್ನು ಕಾಂತವನ್ನು ಹೇಗೆ ಪರಿವರ್ತಿಸ್ಬೋದು, ಮತ್ತು ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡ್ತಕ್ಕಂಥ ವಿಧಾನಗಳು ಯಾವುವು ಅಂತಕ್ಕಂಥದ್ದಿದೆ. ಇದು ಇಂಪಾರ್ಟೆಂಟ್. ಇದು 1 or 2 ಮಾರ್ಕ್ಗೆ ಬರ್ಬೋದು. ನೇರ ವಾಹಕದ ಸುತ್ತಲಿನ ಬಲರೇಖೆಗಳನ್ನು ತೋರಿಸುವ ಚಿತ್ರ, ಕಾಂತೀಯ ಬಲರೇಖೆಗಳ ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸೋದು, ಇದೊಂದು ಇಂಪಾರ್ಟೆಂಟ್ ಇದೆ. ಸೊ ಇದು ನೋಡ್ಕೊಂಡೋಗಿ. ಸೊ ಇದಾತಂದರೆ ನೆಕ್ಸ್ಟ್ ಇಲ್ಲಿ 3 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇದು. ಈ ಪ್ರಯೋಗ ನಾಳೆ ಬರೋ ಚಾನ್ಸಸ್ ತುಂಬಾ ಇದೆ. ದಡ್ಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸ್ತೀರತಕ್ಕಂಥದ್ದು ಫಿಕ್ಸ್ ನಾಳೆ ಬರ್ತಕ್ಕಂಥ ಪ್ರಶ್ನೆ. ಅದು ಬರದೇ ಇತ್ತಂದರೆ ನಿಮಗೆ ಕಾಂತಕ್ಷೇತ್ರ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕ ಮಾಡುವ ಅಂಶಗಳು, ಬಲಗೈ ನಿಯಮ, ಆಮೇಲೆ ಕಾಂತೀಯ ಬಲರೇಖೆಗಳ 2 ಗುಣಗಳು, ಭೂ ಸಂಪರ್ಕ ತಂತಿಯ ಕೆಲಸ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಪ್ರಯೋಗ ಬರಲಿಲ್ಲ ಅಂದರೆ ಇದಾದರೂ ಬರ್ತದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಯಾಂತ್ರಿಕ ಬಲ ಅನುಭವಿಸುತ್ತದೆ ಎಂದು ತೋರಿಸೋ ಪ್ರಯೋಗವನ್ನು ವಿವರಿಸಿರಿ ಅಂತ 2 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಪಾಠದಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಬರ್ತದೆ. ಇನ್ನು ಲೋಹಗಳು ಮತ್ತು ಅಲೋಹಗಳು ಪಾಠಕ್ಕೆ ಬರೋಣ ಫ್ರೆಂಡ್ಸ್. ಈ ಲೋಹಗಳು ಮತ್ತು ಅಲೋಹಗಳನ್ನು ನೋಡಿದಾಗ ಸೊ ಇಲ್ಲಿನೂ ಕೂಡ ನಿಮಗೆ 1 ಅಂಕದ 2, 2 ಅಂಕದ 1, 3 ಅಂಕದ 1 ಪ್ರಶ್ನೆ ಬರ್ತದೆ. ಸೊ ವಿಶೇಷವಾಗಿ ಕಬ್ಬಿಣದ ವಸ್ತುಗಳನ್ನು ತುಕ್ಕು ಇಡದಂತೆ ತಡೆಗಟ್ಟಲಿಕ್ಕೆ ಬಳಸ್ತಕ್ಕಂಥ ಸೂಕ್ತವಾದ ವಿಧಾನ, ಓಕೆನಾ, ಅದು ಬರ್ತದೆ. ಆಮೇಲೆ ಅಯಾನುಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು, ರಾಸಾಯನಿಕ ಸಮೀಕರಣಗಳ ಗುಣ, ಕ್ರಿಯಾಶೀಲತೆ ಗುಂಪು ಮೇಲೆ ನಿಮಗೆ 1 ಮಾರ್ಕರ್ ಪ್ರಶ್ನೆಗಳು ಬರ್ತವೆ, ಓಕೆನಾ. ಇದೊಂದಿದೆ ನೋಡಿ, ಉಭಯವರ್ತಿ ಆಕ್ಸೈಡ್ ಅಂದರೆ ಏನು, ಅಲ್ಯೂಮಿನಿಯಂ ಆಕ್ಸೈಡನ್ನೇ ಉಭಯವರ್ತಿ ಆಕ್ಸೈಡ್ ಅಂತ ಏಕೆ ಕರಿತೀವಿ, ಅದು ಭಾಳ ಬರ್ತದೆ. ಥರ್ಮೈಟ್ ಕ್ರಿಯೆ, ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಇಲ್ಲಿ 2 ಅಂಕಕ್ಕೆ ನಾವು ನೋಡಿದಾಗ ಇದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ. ಯಾವುದು, ಅಯಾನಿಕ್ ಸಂಯುಕ್ತಗಳ 4 ಗುಣಲಕ್ಷಣಗಳು, ಲೋಹಗಳ 4 ಭೌತ ಗುಣ, ಅಲೋಹಗಳ 4 ಭೌತ ಗುಣ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಓಕೆನಾ. ಇವು 2 ಮಾರ್ಕ್ಸಲ್ಲಿ ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಆಮೇಲೆ ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕೇಳ್ತಾರೆ. ಇನ್ನು ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕಬ್ಬಿನ ತುಕ್ಕು ಹಿಡಿಯದಂತೆ ಕೈಗೊಳ್ಳತಕ್ಕಂಥ ಕ್ರಮಗಳನ್ನು ಇದು ನೋಡ್ಕೊಡ್ರಿ. ಆಮೇಲೆ ಗ್ಯಾಲ್ವನಿಕನ್ನು ನೋಡ್ಕೊಡ್ರಿ, ಕಬ್ಬಿನ ತುಕ್ಕು ಇಡೋದನ್ನು ಇದು ಹೇಗೆ ಸಹಕರಿಸ್ತದೆ ಅಂತಕ್ಕಂಥದ್ದು. ಆಮೇಲೆ ಮೊನ್ನೆ ನಿಮಗೆ ಕಾಸುವಿಕೆ ಮತ್ತು ಹುರುವಿಕೆ ನಡುವಿನ ವ್ಯತ್ಯಾಸವನ್ನು ಕೇಳಿದರು, ಹೌದಲ್ಲ. ಈ ಸರಿ ಸ್ವಲ್ಪ ಮಿಶ್ರ ಲೋಹದ ಡೆಫಿನೇಷನನ್ನು ನೋಡ್ಕೊಡ್ರಿ, ಯಾಕಂದರೆ ಇದು ಪಾಠ ಭಾಳ ದೊಡ್ಡದದ. ಆಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿಲ್ಲ, ಸೊ ಅದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ನೆಕ್ಸ್ಟ್ ಕುಟ್ಯತೆ ಮತ್ತು ಶಾಬ್ದನಗಳ ಅರ್ಥನೂ ಕೂಡ ಇದು ಕೂಡ 2 ಮಾರ್ಕ್ಸ್ಗೆ ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಇನ್ನು ಕಾರಣಗಳನ್ನು ಕೊಡೆಗಳಲ್ಲಿ ಏನು ಕೇಳ್ಬೋದು, ಈ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅವಾಹಕಗಳು, ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕ. ಸೋಡಿಯಂ ಅಥವಾ ಪೊಟ್ಯಾಸಿಯಮನ್ನು ಸೀಮೆಯಲ್ಲಿ ಸಂಗ್ರಹಿಸಿಡ್ತಾರೆ ಏಕೆ. ಅಲ್ಯೂಮಿನಿಯಂ ಕ್ರಿಯಾಶೀಲ ಲೋಹವಾಗಿದ್ದರೂ ಅಡುಗೆ ಪಾತ್ರಿಕೆಯಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ ಏಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಓಕೆನಾ. ಇನ್ನು 3 ಮಾರ್ಕ್ಸ್ಗೆ ನೋಡೋದಾದರೆ 2 ಚಿತ್ರ ಇದ್ದಾವೆ. ಲೋಹದ ಮೇಲೆ ಹಬೆಯ ವರ್ತನೆ ಅಥವಾ ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ, 2ರಲ್ಲಿ 1 ಪ್ರಶ್ನೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಖಂಡಿತವಾಗಿ 3 ಮಾರ್ಕರಲ್ಲಿ ಕೇಳ್ತಾರೆ. ಅದನ್ನು ನೀವು ಏನು ಮಾಡಿ ಅಂತಂದರೆ ಚೆನ್ನಾಗಿ ನೋಡ್ಕೊಂಡೋಗಿ. ಇನ್ನು ಸ್ವಲ್ಪ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ನೋಡೋದಾದರೆ ಸೋಡಿಯಂ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಮೆಗ್ನೀಸಿಯಂ. ಸೊ ಇವುಗಳ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸವನ್ನು ಕೂಡ ನೀವು ಗುರುತಿಸ್ಕೊಂಡು ಹೋಗಿ.
ಸ್ವಲ್ಪ ನಿಮಗೆ ಕ್ರಿಯಾಶೀಲ ಸರಣಿ ಮೇಲೇನೂ ಕೂಡ ಪ್ರಶ್ನೆಗಳನ್ನು ಕೆಲವೊಂದು ಸರಿ ಕೇಳ್ಬೋದು. ಈ ಕ್ರಿಯಾಶೀಲ ಸರಣಿಗಳನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದ ಮೇಲೆ ಬರೀತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಇವೇ ಇಲ್ಲಿ 4 ಮಾರ್ಕ್ಸ್ಗೆ ಕೊಟ್ಟಿದ್ದರು. ಸೊ ಹೇಳಿದ್ದೀನಿ, ಈ ಮ್ಯಾಗ್ನೀಸಿಯಂ ಕ್ಲೋರೈಡ್ನ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ನೋಡಿಕೊಡ್ರಿ, ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸ ನೋಡಿಕೊಡ್ರಿ. ಓಕೆ, ಈ ಸೋಡಿಯಂ ಮತ್ತು ಕ್ಲೋರೈನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಹೇಗೆ ಉಂಟಾಗ್ತದೆ, ಅಯಾನಿಕ್ ಸಂಯುಕ್ತಗಳ 4 ಲಕ್ಷಣಗಳು. ಸೊ ಇವೇ ಏನಾಗ್ತಪ್ಪ ಅಂದರೆ ಕೆಲವೊಂದು ಸರಿ 2 ಅಂಕಕ್ಕೆ 3 ಅಂಕಕ್ಕೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಬರ್ತೀನಿ. ಸೊ ಕಾರ್ಬನ್ಗಳು ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ನೋಡೋದಾದರೆ 2 ಅಂಕದ 1, 4 ಅಂಕದ 1 ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ. ಒಂದು 2 ಮಾರ್ಕರು, ಒಂದೇ 4 ಮಾರ್ಕರು. ಸೊ 1 ಅಂಕದಲ್ಲಿ ಆಲ್ಮೋಸ್ಟ್ ನೀವು ರಚನಾ ವಿನ್ಯಾಸದ ಮೇಲೆ ಪ್ರಶ್ನೆ ಬರ್ತದೆ. ನಾನು ಅದೇನು ಹೆಚ್ಚು ಫೋಕಸ್ ಮಾಡೋದಿಲ್ಲ. ಸೊ ಇದರ ಮೇಲೆ ಫೋಕಸ್ ಮಾಡ್ತಕ್ಕಂಥದ್ದು ಕಾರಣ ಕೊಡಿ. ಈ ಸಹವೆಲೆನ್ಸಿಯ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ. ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಂತಾರೆ. ಸೊ ಅದು ಏಕೆ, ಅದು ನೋಡ್ಕೊಡ್ರಿ. ಆಮೇಲೆ ಚುಕ್ಕಿ ರಚನೆ ನೋಡ್ಕೊಡ್ರಿ. ಸೊ ಮೊನ್ನೆ ಹೈಡ್ರೋಜನ್ ಮತ್ತು ಈಥೇನ್ ಇದೆ. ಸೊ ಲಾಸ್ಟ್ ಟೈಮ್ ಮೀಥೇನ್ ಬಗ್ಗೆ ಕೇಳಿದರು. ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಓಕೆನಾ. ಸೊ ಚುಕ್ಕಿ ರಚನೆ ಸೊ ಬರೀ ಇಂಪಾರ್ಟೆಂಟನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಅದು ಬಿಟ್ಟರೆ ಬೇರೆದೇನೂ ಇಲ್ಲ. ಇನ್ನು ಎಸ್ಟರ್ ತಯಾರಿಕೆಯನ್ನು ತೋರಿಸ್ತಕ್ಕಂಥ ಚುಕ್ಕಿ ರಚನೆ ಅದರದೊಂದು ಚಟುವಟಿಕೆ ಬರ್ಬೋದು. ಆಮೇಲೆ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಎಸ್ತರೀಕರಣ. ಓಕೆ, ಎಸ್ತರೀಕರಣ ಅಂತಕ್ಕಂಥದ್ದು ಒಂದು ಕ್ರಿಯೆ ಬಗ್ಗೆ ನೋಡಿಕೊಡ್ರಿ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವೇ ಪ್ರಶ್ನೆಗಳು. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಓಕೆ, ಅನುರೂಪ ಶ್ರೇಣಿ ಮತ್ತು ಎಸ್ಟರ್ಗಳ ಅರ್ಥ, ಸಹವೆಲೆನ್ಸಿಯ ಬಂಧ ಮತ್ತು ಅದರ ಗುಣಗಳು, ಆದೇಶನ ಕ್ರಿಯೆ. ಓಕೆ, ಅವು ನಿಮಗೆ ಪದೇ ಪದೇ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿತ್ತು. ಇನ್ನು ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸೋದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತಕ್ಕದ್ದನ್ನು ಕೂಡ ನಿಮಗೆ ಪ್ರಶ್ನೆ ಬರ್ತದೆ. ಇನ್ನು ರಚನಾ ಸಾಮಗ್ರಿಗಳಿದ್ದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ಬ್ಯೂಟೇನಿನ ರಚನಾ ಸಾಮಗ್ರಿಗಳು ಮೊನ್ನೆ ಕೇಳಿದರು. ಸಾಬೂನು ಹೇಗೆ ಸ್ವಚ್ಛಗೊಳಿಸ್ತದೆ ಅಂತ ಮೊನ್ನೆ ಕೇಳಿದರು. ಈ ಸಲ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ನೋಡ್ಕೊಂಡೋಗಿ. ಓಕೆನಾ. ಇನ್ನು ನೈಟ್ರೋಜನ್ ಅಣು ಮತ್ತು ಈಥೇನ್ ಅಣುಗಳ ಚುಕ್ಕಿ ರಚನೆ ಮೋಸ್ಟ್ ಇಂಪಾರ್ಟೆಂಟ್. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ನ ಏನಪ್ಪ ಅಂತಂದರೆ ವ್ಯತ್ಯಾಸ. ಇನ್ನು ಪ್ರೊಪೆನೋಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್, ಪೆಂಟೇನ್ಗಳ ಅನುಸೂತ್ರ ಮತ್ತು ರಚನಾ ವಿನ್ಯಾಸ ಇವು ನಿಮಗೆ ಏನು ಮಾಡ್ಬೋದಪ್ಪ ಅಂದರೆ 2 ಅಂಕ ಅಥವಾ 1+3 ಈ ಥರನಾಗಿರ್ತಕ್ಕಂಥ ಪ್ಯಾಟ್ರನಲ್ಲಿ ನಿಮಗೆ ಪ್ರಶ್ನೆಗಳು ಏನು ಮಾಡ್ತಾರೆ ಅಂತಂದರೆ ಕೇಳ್ತಾರೆ. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಪಾಠದಲ್ಲಿ 1 ಅಂಕದ 2, 5 ಅಂಕದ 1 ಪ್ರಶ್ನೆ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಇಲ್ಲಿ ನೀವು ಹೆಚ್ಚು ಈ ಪಾಠಗಳನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ, ಇದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಏಕೆಂದರೆ ಇವೇ ನಿಮಗೆ ಏನಾಗ್ತದಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ನಿಮಗೆ ತಂದು ಕೊಡ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯ ಅನುಕೂಲ ಏನು ಅಂತಕ್ಕಂಥದ್ದು ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಆಮೇಲೆ ಈ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವಿನ ವ್ಯತ್ಯಾಸ, ನಿಷೇಚನದ ನಂತರ ಹೂವಿನಲ್ಲಿ ಏನು ಬದಲಾವಣೆ ಆಗ್ತದೆ ಅದು ಇಂಪಾರ್ಟೆಂಟ್. ಜರಾಯು ಅಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮಗೆ ಪ್ರತಿ ಸರಿ ಜರಾಯುದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೇಳ್ತಕ್ಕಂಥ ಪ್ರಶ್ನೆಗಳು ಇದೆ. ಇಲ್ಲಿದೆ ನೋಡಿ, ಪುರುಷ ಸಂತಾನೋತ್ಪತ್ತಿಯುವುದ ರಚನೆಯ ಮಹತ್ವ ಇಂಪಾರ್ಟೆಂಟ್. ಪುರುಷರಿಗಿಂತ ಸ್ತನಿಗಳಿಗೆ ಸಂಬಂಧಿಸಿದ ಲೈಂಗಿಕ ಪರಿಪಕ್ವತೆ ತಲುಪೋದು ಅಗತ್ಯ ಘಟನೆ ಹೇಳಿಕೆ ಸ್ಪಷ್ಟೀಕರಿಸಿ. ಹೆಣ್ಣು ಸಂತಾನೋತ್ಪತ್ತಿಯುವುದ ರಚನೆ ಕಾರ್ಯ ವೆರಿ ಇಂಪಾರ್ಟೆಂಟ್. ಜರಾಯು ಬಗ್ಗೆ ಇದೆ. ಓಕೆನಾ. ಕಾಯಜ ಸಂತಾನೋತ್ಪತ್ತಿ ಅನುಕೂಲಗಳು ಇಲ್ಲಿಂದ ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಬಂದೇ ಬರ್ತದೆ. ಈ LBAದಲ್ಲಿರ್ತಕ್ಕಂಥ ಚೆನ್ನಾಗಿ ಓದ್ಕೊಡ್ರಿ. 5 ಪ್ರಶ್ನೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಾವಲ್ಲಿ 5 ಮಾರ್ಕ್ಸಿಗೆ ಕ್ವಶನ್ಸ್ ಇದ್ದಾವೆ. ಸೊ ವಿಶೇಷವಾಗಿ ಇವೇ ಪ್ರಶ್ನೆಗಳು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ರಿಪೀಟನ್ನು ಮಾಡ್ತಾರೆ. ಇನ್ನು ಅನುವಂಶಕ್ಕೆ ಬರ್ತೀನಿ. ಹೆರಿಡಿಟಿ ಅಂತ ಕರೀತಾರೆ. ಇಲ್ಲಿ ಕೇವಲ 3 ಮಾರ್ಕರ್ 1 ಪ್ರಶ್ನೆ ಇದೆ. ಸೊ 3 ಮಾರ್ಕರ್ 1ದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಚಕ್ಕರ್ ಬೋರ್ಡ್. ಸೊ ನೀವು ಚಕ್ಕರ್ ಬೋರ್ಡನ್ನು ಕಲಿತುಕೊಂಡ್ರೆ ಹೋದರೆ ಸಾಕು. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಏಕತಳೀಕರಣ F2 ಚಕ್ಕರ್ ಬೋರ್ಡ್ ಇದೆ. ಓಕೆನಾ. ಶುದ್ಧ ಬಟಾಣಿ ಸಸ್ಯದ್ದು. ಇನ್ನು ದುಂಡನೆಯ ಹಳದಿ ಬಣ್ಣದ್ದು ದ್ವಿತಳೀಕರಣ F2 ಚಕ್ಕರ್ ಬೋರ್ಡನ್ನು ಕಲಿಬೇಕು. ಅದು ಬರದೇ ಇತ್ತಂದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ವಿಶೇಷವಾಗಿ ಲಿಂಗ ನಿರ್ಧಾರಣೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಓಕೆನಾ. ಇಲ್ಲಿರ್ತಕ್ಕಂಥದ್ದು ಇದೆ. ಸೊ ಒಟ್ಟಾರೆ ಈ ಚಕ್ಕರ್ ಬೋರ್ಡ್ G-NET ಚಕ್ಕರ್ ಬೋರ್ಡ್ ಅಂತ ಒಂದು ಬರ್ತದೆ. ಸೊ ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಇವೇ ಪ್ರಶ್ನೆಗಳು ನಿಮಗೆ ಪ್ರತಿ ಸಾರಿ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸ್ತದೆ ಹೇಗೆ. ಸೊ ಚಕ್ಕರ್ ಬೋರ್ಡ್ ಬರಲಿಲ್ಲ ಅಂತಂದರೆ ನಿಮಗೆ ಈ ಮಗುವಿನ ಲಿಂಗ ನಿರ್ಧಾರಣೆ ಮೇಲೆ ಪ್ರಶ್ನೆಗಳಂತೂ ಕೂಡ ಗ್ಯಾರಂಟಿಯಾಗಿ ಬಂದೇ ಬರ್ತದೆ. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಬರ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಎಷ್ಟು ಅಂಕಗಳನ್ನು ಓದ್ಕೋಬೇಕಂತಂದರೆ ಬೆಳಕು ಪ್ರತಿಫಲನ ಅಂದರೆ 3 ಮತ್ತು 4 ಅಂಕದ 1. ಸೊ 3 ಅಂಕದಲ್ಲಿ ನೀವು ಏನು ಮಾಡಬೇಕಂತಂದರೆ ಈ ನಿಮ್ನ ಮೊಸರನದಲ್ಲಿ C1, ಪಿನ ಮೊಸರದು 2F1. ಸೊ ಲಾಸ್ಟ್ ಟೈಮ್ ನೀವೆಲ್ಲ ಕಲ್ತಿದ್ದೀರಿ. ಓಕೆನಾ. ಸೊ ಇವಾಗ ನಿಮ್ನ ಮೊಸರದಲ್ಲಿ C1 ಅಲ್ಲಿ ಇಟ್ಟಾಗ ಇದೆ ನೋಡಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ
ದೃಷ್ಟಿಯ ದೋಷಗಳು ಕೇಳಿ ಬರ್ತವೆ. ಸೊ ಬೆಳಕಿನ ಪ್ರತಿಫಲನದ ನಿಯಮ, ವಕ್ರೀಭವನದ ನಿಯಮ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದರಲ್ಲಿ ಇತ್ತು. ಓಕೆನಾ. ಸೊ ಇಂಪಾರ್ಟೆಂಟ್ ನಾನು ನಿಮಗೆ ಅಷ್ಟೇ ಕೊಡ್ತೀನಿ. ಪಿನ ಮೊಸರ ನಿಮ್ನ ಮೊಸರು ನೋಡ್ಕೊಂಡೋಗಿ, ಇದರ ಮೇಲೆ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಪಿನ ಮೊಸರ ಮತ್ತು ನಿಮ್ನ ಮೊಸರ, ಅದರ ಲಕ್ಷಣಗಳು, ಅದರ ಉಪಯೋಗಗಳ ಮೇಲೆ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಬೆಳಕಿನ ವಕ್ರೀಭವನದ ನಿಯಮಗಳು. ಬೆಳಕಿನ ಪ್ರತಿಫಲನ ಮತ್ತು ಬೆಳಕಿನ ವಕ್ರೀಭವನದ ನಿಯಮಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿದೆ ನೋಡಿ, ನಿಮ್ನ ಮಸೂರದಲ್ಲಿ ನಲ್ಲಿ ಇಟ್ಟಾಗ ಅಂತ ಕೇಳಿದ್ದಾರೆ. ಓಕೆನಾ. ನಲ್ಲಿ ವಸ್ತುವನ್ನು ಇರಿಸಿದಾಗ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಪಿನ ಮೊಸರದಲ್ಲಿ 2F1ನಲ್ಲಿ ಇಟ್ಟಾಗ ಅಂತ ಇದೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ವಲ್ಪ ಇದು ನೀವು ಒಂದು ಏನಾದರೂ ನಿಮಗೆ ಬಂದರೆ ಇದು ಬರ್ಬೋದು. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದ ಚಟುವಟಿಕೆ, ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಅಪ್ಲೈಡ್ ಕ್ವಶನಲ್ಲಿ ನಿಮಗೆ ಚಟುವಟಿಕೆ ಆಧಾರಿತ ಕೇಳ್ಬೋದು. ವರ್ಧನೆ ಮೇಲೆ ಪ್ರಶ್ನೆ ಇರ್ತದೆ. ಸೊ ಅದು ನೀವೇನು ಮಾಡ್ಬೋದಪ್ಪ ಅಂದರೆ ಅಂಕಗಳನ್ನು ತೊಗೋಬೋದು. ಇನ್ನು ಮಾನವನ ಕಣ್ಣು ವರ್ಣಮಯ ಜಗತ್ತಿಗೆ ಬರ್ತೀನಿ. ಇಲ್ಲಿ ಕೇವಲ 2 ಮಾರ್ಕರ್ 1 ಕ್ವಶನ್, 3 ಮಾರ್ಕರ್ 1 ಕ್ವಶನ್ ಬರ್ತದೆ. ಸೊ ಇಲ್ಲಿ ಬೇರೆ ಏನೂ ಇಲ್ಲ. ಇಲ್ಲಿ ಬರೀ ನೀವೇನು ಮಾಡಬೇಕು, ದೃಷ್ಟಿ ದೋಷಗಳನ್ನು ನೋಡ್ಕೊಳ್ತಾ ಹೋಗಬೇಕು. ಸೊ ದೃಷ್ಟಿ ದೋಷದ ಮೇಲೇ ನಿಮಗೆ ಪ್ರಶ್ನೆಗಳು ಹೆಚ್ಚಾನೆಚ್ಚು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅದಾವಂತ ಹೇಳ್ತೀನಿ. ಸೊ ಫಸ್ಟ್ ಮೊದಲಿಗೆ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ, ಇದರ ಲಕ್ಷಣಗಳು ಮತ್ತು ಯಾವ ಮೊಸರವನ್ನು ಬಳಸ್ತೀವಿ ಇಂಪಾರ್ಟೆಂಟ್. ಆಕಾಶದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ, ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ, ಇದು ಮೊನ್ನೆ ಕೇಳಿದರು. ಓಕೆನಾ. ಸೊ ಇವಾಗ ನೀವೇನು ಮಾಡಿ ಅಂತಂದರೆ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂದು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗ, ಅದು ಕೂಡ ಬಂದರೆ ಬರ್ಬೋದು. ಆಮೇಲೆ ಈ ಥರದ ರೇಖಾಚಿತ್ರಗಳು ಗೊತ್ತಿರಬೇಕು ನಿಮಗೆ. ಇದು ಯಾವ ಒಂದು ದೃಷ್ಟಿ ದೋಷವನ್ನು ನಿಮಗೆ ಸೂಚಿಸ್ತದೆ ಅನ್ನೋದನ್ನು ಇಲ್ಲಿಂದನೇ ಮೊನ್ನೆ ನಿಮಗೆ ಪ್ರಶ್ನೆ ಕೇಳಿದರು. ಓಕೆನಾ. ಇನ್ನು ಇದು ಬಿಟ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಅಂದರೆ ಟಿಂಡಾಲ್ ಪರಿಣಾಮ, ಇದು ಇಂಪಾರ್ಟೆಂಟ್. ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ, ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆ ತೋರಿಸುವ ಚಿತ್ರ, ಇನ್ನು ನಕ್ಷತ್ರಗಳು ಮಿನುಗ್ತವೆ, ಗ್ರಹಗಳು ಮಿನುಗೋದಿಲ್ಲ ಏಕೆ ಅಂತಕ್ಕಂಥದ್ದು. ಇಷ್ಟು ಪ್ರಶ್ನೆಗಳಿದ್ದಾವೆ. ಇದು ಓದಿದರೆ ಸಾಕು. ಇಲ್ಲಿಂದ ನೀವು ಪ್ರಶ್ನೆಗಳನ್ನು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದರೆ ತೆಗಿತೀರಿ. ಇವೇ ಪ್ರಶ್ನೆಗಳು ನಿಮಗೆ ಮೇನ್ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದೀನಿ. ಕಾಮನ ಬಿಲ್ಲು ಉಂಟಾಗೋದು, ನಕ್ಷತ್ರಗಳು ಮಿನುಗೋದು, ಸಮೀಪ ದೃಷ್ಟಿ, ಕಾರಣ ಪರಿಣಾಮ, ದೂರದೃಷ್ಟಿ, ಕಣ್ಣಿನ ಹೊಂದಾಣಿಕೆ, ಇದರಲ್ಲಿನೇ ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದರೆ ಮ್ಯಾಕ್ಸಿಮಮ್ ಆಗಿ ಬರ್ತಾವೆ. ಇನ್ನು ನಮ್ಮ ಪರಿಸರಕ್ಕೆ ಬರೋಣ. ಸೊ ನಮ್ಮ ಪರಿಸರದಲ್ಲಿ ಕೇವಲ 3 ಅಂಕದ ಒಂದು ಪ್ರಶ್ನೆ, ಅಲ್ಲಿ ಓಝೋನ್ ಮತ್ತು ತ್ಯಾಜ್ಯ ನಿರ್ವಹಣಾ ಘಟಕ ಅಂತಗಳು ಬರ್ತವೆ. ಓಕೆನಾ. ಇಲ್ಲಿ ಪ್ರಶ್ನೆಗಳು ಹೇಗೆ ಬರ್ತಾವೆ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ನಡುವಿನ ವಸ್ತುಗಳ ನಡುವಿನ ವ್ಯತ್ಯಾಸ. ಇನ್ನು ಈ ತ್ಯಾಜ್ಯ ವಿಲೇವಾರಿ ಒಂದು ನೋಡ್ಕೊಡ್ರಿ. ಈ ತ್ಯಾಜ್ಯ ವಿಲೇವಾರಿ ಕಡಿಮೆ ಮಾಡಲು ಯಾವ ವಿಧಾನಗಳನ್ನು ಬಳಸ್ತೀರಿ. ಇನ್ನು ಓಝೋನ್ ಪದರಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಅದರ ಹಾನಿಗೆ ಕಾರಣ ಏನು, ಈ ಓಝೋನ್ ಪದರನ ಹೇಗೆ ಸಂರಕ್ಷಣೆ ಮಾಡ್ತಿರತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿ ಬರ್ತದೆ. ಓಕೆನಾ. ಸ್ವಲ್ಪ ಆಹಾರ ಸರಪಳಿನೂ ಕೂಡ ಬರ್ತದೆ. ಈ ಆಹಾರ ಸರಪಳಿಗಳ ಮೇಲೇನೂ ಕೂಡ ನಿಮಗೆ ಲಿಟಲ್ ಬಿಟ್ ಒನ್ ಪ್ರಶ್ನೆ ಬರ್ಬೋದು. 1+2 ಪ್ಯಾಟರ್ನಲ್ಲಿ ಏನು ಮಾಡ್ತಾರೆ, ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಓಕೆನಾ. ಇಷ್ಟು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.